ಹಾಯ್ ಫ್ರೆಂಡ್ಸ್, ಈ ದಿನ RCB ಮತ್ತು ಪಂಜಾಬ್ ಕಿಂಗ್ಸ್ ಫೈನಲ್ ಮ್ಯಾಚ್ ಇದೆ. 2 ರಿಂದ 3 ತಿಂಗಳಿಂದ ಶುರುವಾಗಲಿರುವ ಟಾಟಾ IPLನ ಸೆಣಸಾಟ ಇವತ್ತಿಗೆ ಕೊನೆ ಆಗಲಿದೆ. ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಈ IPLನ ಚರಿತ್ರೆಯಲ್ಲಿ ಮೊದಲ ಬಾರಿ ಈ ರೀತಿ ಫೈನಲ್ ಪಂದ್ಯ ನಡೆಯುತ್ತಿದೆ. ಈ ದಿನಕ್ಕೋಸ್ಕರ RCB ಅಭಿಮಾನಿಗಳು ಕಾಯುತ್ತಾ ಕುಳಿತಿದ್ದಾರೆ. 18 ವರ್ಷದಿಂದ 4 ಬಾರಿ RCB ಫೈನಲ್ಗೆ ತಲುಪಿದೆ. ಈ ಫೈನಲ್ ಮ್ಯಾಚ್ ತುಂಬಾ ಆಸಕ್ತಿಕರವಾಗಿರುತ್ತದೆ. ಯಾಕೆಂದರೆ RCB ಮತ್ತು ಪಂಜಾಬ್ ಕಿಂಗ್ಸ್ ಇದುವರೆಗೂ ಒಂದು ಟ್ರೋಫಿಯನ್ನು ಗೆದ್ದಿಲ್ಲ. ಯಾರು ಗೆಲ್ಲುತ್ತಾರೋ ಅವರು ಮೊದಲ ಬಾರಿಗೆ ಟ್ರೋಫಿಯನ್ನು ಸ್ವೀಕರಿಸಿ ಚರಿತ್ರೆಯನ್ನು ಸೃಷ್ಟಿಸುತ್ತಾರೆ. ಇಡೀ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲಿರುವ ಕ್ರಿಕೆಟ್ ಅಭಿಮಾನಿಗಳು RCBಯನ್ನು ಬೆಂಬಲಿಸುತ್ತಾರೆ. ಇನ್ನು ಕೆಲವರು RCB ಕಪ್ ಗೆಲ್ಲಬಾರದೆಂದು ದ್ವೇಷಿಸುತ್ತಾರೆ. ಆದರೆ ಇವತ್ತಿನ ಮ್ಯಾಚ್ ಮಾತ್ರ ಬೆಂಕಿ ತರ ಇರುತ್ತದೆ. ಅದಕ್ಕೆ ಮಳೆನೂ ಬರಬಹುದು ಎಂದು ವರದಿ ಕೂಡ ಬಂದಿದೆ. ಆದರೂ ಸಹ ಇವತ್ತು ಅಥವಾ ನಾಳೆ ಮ್ಯಾಚ್ ನಡೆಯುತ್ತದೆ ಸ್ನೇಹಿತರೆ. ಈ ವರ್ಷದಲ್ಲಿ ಪಂಜಾಬ್ ಮತ್ತು RCB 2 ಪಂದ್ಯದಲ್ಲಿ ಇಬ್ಬರು ಒಂದೊಂದು ಮ್ಯಾಚ್ ಗೆದ್ದಿದ್ದಾರೆ. ನಂತರ ಕ್ವಾಲಿಫೈಯರ್ ಅಲ್ಲಿ ಮುಖಾಮುಖಿಯಾಗಿ RCB ಗೆದ್ದಿದೆ. ಈಗ ಮತ್ತೆ ಈ ಆವೃತ್ತಿಯಲ್ಲಿ 4ನೇ ಬಾರಿ RCB ಮತ್ತು ಪಂಜಾಬ್ ಪಂದ್ಯಾವಳಿ ಆಗಿದೆ, ಅದು ಕೂಡ ಫೈನಲ್ ಮ್ಯಾಚ್. ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡುತ್ತೀರಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಾವು ಮಾತ್ರ RCBಗೆ ಮಾತ್ರ ಸಪೋರ್ಟ್ ಮಾಡುವುದು. ನಾನು RCB ಅಭಿಮಾನಿ. ಈ ಟಾಟಾ IPL 2025ರಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.